ಕಾಡಿಕಲ್ ನಾಗರಾಜನ್ ಅವರೇ, ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ವಿ ಶಾಮಣ್ಣ ಅವರೇ, ಹಾಗೂ ನಮ್ಮೆಲ್ಲರ ಉದ್ದಿಮೆ ಆಗಿರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಜನರ ಸತ್ಯವರೇ, ಹಾಗೂ ಮತ್ತೋರ್ವ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಟಮಾಟೋ ನಮ್ಮ ಗೊಲ್ಲಲ ಜಗದೀಶ್ ಅವರೇ, ಅವರದೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರು ಆಗಿರ್ತಕ್ಕಂಥ ಬಿಟ್ಟು ನಮ್ಮ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಸಮ ಪ್ರಭಾಕರ್ ಅವರೇ, ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಘುಪತಿ ಸರ್ ಅವರೇ, ಹಾಗೂ ನಮ್ಮೆಲ್ಲರ ಚಿರುಪುರ ಮತ್ತು ನಮ್ಮ ಮುಂದಿನ ಎಲ್ಲಾ ರಂಗದ ನಾಯಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ, ಹಾಗೂ ಉದ್ಯಮಿಗಳು ಮತ್ತು ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ನಮ್ಮ ಡೆಕ್ಕನ್ ಶ್ರೀನಪ್ಪ ಅವರೇ, ಹಾಗೂ ವಿಶೇಷವಾಗಿ ಆಗಮಿಸತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು, ಹಾಗೂ ಈ ಒಂದು NSS ಕ್ಯಾಂಪ್ ನ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ನನ್ನೆಲ್ಲ ಬಾಲಸಂದ್ರ ಎಲ್ಲ ನಾಯಕರಿಗೂ, ಬಾಲಸಂದ್ರ ಗ್ರಾಮದ ಅಧ್ಯಕ್ಷರಿಗೂ, ಎಲ್ಲ ಸದಸ್ಯರಿಗೂ, ಹಾಗೂ ಅಧಿಕಾರಿ ವರ್ಗದವರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರಾಧ್ಯಾಪಕರಿಗೂ, ಹೆಸರು ಗೊತ್ತಿಲ್ಲ ಎಲ್ಲ ಪ್ರಾಧ್ಯಾಪಕರಿಗೂ, ವಿಶೇಷವಾಗಿ ಈ ಶಾಲೆಯ HM ಆಗಿರ್ತಕ್ಕಂಥ ನಮ್ಮ ಮಹೇಶ್ ಅವ್ರಿಗೂ ಹಾಗೂ ಪೈತ್ರವ್ರಿಗೂ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ, ಏನೋ ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ NSS ಕ್ಯಾಂಪ್ ಅಂದ್ರೆ ನಮ್ಗೇನೋ ಬೇರೆ ದೇಶಕ್ಕೆ ಹೋಗೋ ತರ ಖುಷಿ ಆಗ್ತಾ ಇತ್ತು ನಮ್ಮ ಕಾಲದಲ್ಲಿ. ಸೀರಿಯಸ್ಲಿ ಆ ಬಟ್ಟೆ ಬರೆ ಸರಿಪಡಿಸ್ಕೊಳ್ಳೋದು, ಆ 8 ದಿವಸ ಕ್ಯಾಂಪ್ ಇರೋದಂದ್ರೆ ನಾವು ಬೇರೆ ದೇಶಕ್ಕೆ ಹೋದ್ರೆ ಫೀಲ್ ಆಗ್ತಾ ಇದ್ವಿ. ಬಟ್ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ತಿಮ್ರಾಯಣ್ಣ ಬರ್ಬೇಕಾಗಿತ್ತು, ನಮ್ಮ ತಿಮ್ರಾಯಣ್ಣ ಬರ್ಬೇಕಾಗಿತ್ತು. ನಮ್ಮ ಪ್ರಾಂಶುಪಾಲ್ ಕೇಳಿದೆ, ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಕ್ಕಾಗುತ್ತಾ ಅಂತ ಕೇಳಿದೆ. 2ನೇ ತಾರೀಕು ಮಕ್ಕಳು ಇಲ್ಲಿಂದ ಇದಾಗ್ತಾರೆ, ಏನಾಗ್ತಾರೆ, ಡಿಗ್ರಿ ಬಿಟ್ಟು ಹೋಗ್ತಾರೆ. ಟೈಮ್ ಇರ್ಲಿಲ್ಲ, 2ನೇ ತಾರೀಕು ಲಾಸ್ಟ್ ಆಗೋ ಟೈಮ್ ಇರ್ಲಿಲ್ಲ ಅಂತಂದ್ರು. ಸೊ ಅದರಿಂದ ಅವನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು, ತಿಮ್ರಾಯಣ್ಣ ಅಧ್ಯಕ್ಷತೆಯಲ್ಲಿ. ನಾನು ಪೋಸ್ಟ್ಪೋನ್ ಮಾಡಿ ಮಾಡಿದೆ, ಬಟ್ ಆಗ್ಲಿಲ್ಲ, ಕ್ಷಮೆ ಕೇಳ್ತೀನಿ. ಸೊ ಅದರಿಂದ ನಾನು ಒಂದು ಮಾತನ್ನ ಹೇಳಕ್ಕೆ ಮಕ್ಕಳಿಗೆ ಇಷ್ಟ ಬೀಳ್ತೀನಿ. ನನಗೆ ಬಾಲಸಂದ್ರ ಅಂದ ತಕ್ಷಣ ಈ ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟೆ, ನನಗೆ ಬರ್ತಾ ಇಲ್ಲ, ಬೇರೆ ಊರಲ್ಲಿ ಬರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಈ ಸ್ಕೂಲ್ ಭೇಟಿ ಕೊಟ್ಟಾಗ ನನಗೆ ನಮ್ಮ HM ಮಹೇಶ್ ಒಂದು ಮಾತಾಡಿದ್ರು. ಏನಂತಂದ್ರೆ, ಸರ್ ಮಕ್ಕಳಿಗೆ ಅನಾನುಕೂಲ ಇದೆ, ಬಸ್ ವ್ಯವಸ್ಥೆ ಇಲ್ಲ, ಊರನ್ನೆಲ್ಲ ಸೇರಿ 3 ಆಟ ಕೊಟ್ಟಿದ್ದಾರೆ ಅಂತಂದ್ರು. ಬಹುಶಃ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಶಾಸಕರಿಗೆ ಒಂದು ಚಪ್ಪಾಳೆ ಕೊಡ್ಬೇಕು. ಊರೆಲ್ಲ ಸೇರ್ಕೊಂಡು ತಿಂಗಳ ಆಟೋ ವ್ಯವಸ್ಥೆ ಮಾಡ್ತಾರೆ ಮಕ್ಕಳು ಹೋಗಿ ಬರ್ಲಿಕ್ಕೆ. ಇದು ಎಲ್ಲಾ ಒಂದು ಶಾಲೆಗಳಲ್ಲೂ ಈ ತರ ಪಬ್ಲಿಕ್ ನಮ್ಗೆ ಸಪೋರ್ಟ್ ಮಾಡ್ರೆ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತದೆ. ಮತ್ತೆ ಈ ಊರಿನ ಕಾಳಜಿ, ಈ ಸ್ಕೂಲ್ ನಾಗ ಇರ್ತಕ್ಕಂಥ ಕಾಳಜಿ ಎಷ್ಟಿದೆ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಎಲ್ಲರೂ ಬೈದೆ, ಇಷ್ಟು ವಿಶಾಲವಾಗಿದೆ ಫೀಲ್ಡ್, ಇದಕ್ಕೆ ಏನಾದ್ರು ಮಾಡಿ ಅಂತ ಕೂಡ ಹೇಳಿದೆ. ನಾನು ಹೇಳಿದ್ನ 8 ದಿವಸ ಆಗಿಲ್ಲ, ಆಲ್ರೆಡಿ ಕ್ಯಾಂಪ್ ಬಂದು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಎಲ್ಲ ನಾನು 50 ಜನ ಮಕ್ಕಳು ಒಂದು ಹೇಳೋದು ಇಷ್ಟಪಡ್ತೀನಿ. ಸಿಂಗಾಪುರದ ನಮ್ಗೆಲ್ಲ ಗೊತ್ತಿರ್ಬೋದು, ಸಿಂಗಾಪುರದಲ್ಲಿ ಈ NSS ಕ್ಯಾಂಪ್ ನ ಒಂದು ಯಥೇಚ್ಛವಾಗಿ ಹಿಂಗ್ ಮಾಡ್ತಾರೆ ಅಂತಂದ್ರೆ, PUC ಮುಗಿದ ಮೇಲೆ ನೆಕ್ಸ್ಟ್ ಡಿಗ್ರಿ ಅನ್ನೋದು 1 ವರ್ಷ ಎಲ್ಲಾ ಉದ್ಯಮ ಮಕ್ಕಳು, ಎಲ್ಲಾ ಬಡವ್ರ ಮಕ್ಕಳು ಆ ಸೇವೆ ರಾಷ್ಟ್ರಕ್ಕೋಸ್ಕರ, ಆ ಸಿಂಗಾಪುರ್ಗೋಸ್ಕರ ಸೇವೆ ಮಾಡ್ಲೇಬೇಕು. ಇದು ಕಾನೂನು ಇದೆ. ಅಲ್ಲಿ ಪೊಲೀಸ್ ಜಾಸ್ತಿ ಇಲ್ಲ. ಯಾರು PUC ಪಾಸ್ ಆಗ್ತಾರೋ ಡಿಗ್ರಿ ಮಕ್ಕಳು ಅಲ್ಲಿ ರಾಷ್ಟ್ರೀಯ ಇದಕ್ಕೆ ಆ ಒಂದು ದೇಶಕ್ಕೆ ಸೇವೆ ಸಲ್ಲಿಸಲೇಬೇಕು. ಇವತ್ತು ಆ ಪದ್ಧತಿನ ಎಲ್ಲಾ ದೇಶದಲ್ಲೂ ಬಂದ್ಬಿಟ್ರೆ ಬಹುಶಃ ಯುವ ಜನಾಂಗದಲ್ಲಿ ಒಂದು ಉತ್ಸಾಹ ಬರ್ತದೆ. ಇವತ್ತು ಯುವ ಜನಾಂಗದಲ್ಲಿ ಬರೀ ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ಕೆಲಸ ಅದಲ್ಲ. ಅವನು ಎದ್ದಿದ್ದವನ ಏನ್ ಪಂಚಾಯಿಸ್ತೋಡು, ಏನ್ ಕೆಲಸ ಮಾಡ್ತಾನೆ, ಕೆಲಸ ಸಿಗ್ತಾ ಕೆಲಸ. ಇವತ್ತು ಸ್ವಯಂಕೃತವಾಗಿ ಯಾವ ಕೆಲಸನ ಅವನೇ ಉತ್ಪತ್ತಿ ಮಾಡ್ಕೊಂತಾನೆ. ಇವತ್ತು ಓದ್ದವ್ರಿಗೆಲ್ಲ ಕೆಲಸ ಕೊಡ್ಬೇಕಾದ್ರೆ ಗೌರ್ಮೆಂಟ್ ಕೊಡಕ್ಕಾಗುತ್ತಾ? ಇಲ್ಲ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಸೊ ದೇಶ ವಿಶಾಲವಾಗಿದೆ, ಅವಕಾಶಗಳು ವಿಶಾಲವಾಗಿದೆ. ಇವತ್ತು ಓದೊಂದೇ ಮುಖ್ಯ ಅಲ್ಲ, ಸಂಸ್ಕೃತಿಗಳು ಮುಖ್ಯ ಆಗುತ್ತೆ. ಇವತ್ತು ಸಾಕಷ್ಟು ಜನ ಮಕ್ಕಳಿಗೆ ಓದು ಅಂತ ಎಲ್ಲ ಮರ್ತೋಗಿರ್ತಾರೆ, ಅವ್ರ ಪದ್ಧತಿನೇ ಮರ್ತೋಗಿರ್ತಾರೆ. ಫಸ್ಟ್ ನಾವು ಮಾಡ್ಬೇಕಾಗಿದ್ರೆ ಮಕ್ಕಳಿಗೆ ಸಂಸ್ಕೃತಿನ ಬಿಲ್ಡ್ ಮಾಡ್ಬೇಕು, ವ್ಯಕ್ತಿತ್ವನ ಬಿಲ್ಡ್ ಮಾಡ್ಬೇಕು. ನಾವು ಎಲ್ಲಾ ಮಕ್ಕಳು ಎಲ್ಲಾ ಕಡೆ ಓದ್ತಾರೆ, ಅದು ಕಾಮನ್, ಓದ್ಲೇಬೇಕು, ಓದ್ತೀವಿ. ಅದ್ರ ಜೊತೆಗೆ ಸಂಸ್ಕಾರ ಯಾವ ಮಕ್ಕಳಲ್ಲಿ ನಾವು ಕಲಿಸ್ತೀವಿ, ಅವ್ರು ಮುಂದಿನ ದೇಶ ದೊಡ್ಡ ಪೀಳಿಗೆಯಲ್ಲಿ ದೊಡ್ಡ ಮಕ್ಕಳಾಗ್ತಾರೆ. ಸಂಸ್ಕಾರ ಯಾವ ಮಕ್ಕಳಲ್ಲಿ ಕಲಿಸಲ್ಲ, ಅವ್ನು ಬರೀ ಅವ್ನು ಓದು ಅಂತಂದ್ರೆ ಅವ್ನ ದೇಶ ಬಿಟ್ಟು ಎರಡೇ ಹೋಗ್ತಾನೆ, ಅವನಿಗೆ ದೇಶದಲ್ಲಿ ಇರಲ್ಲ. ಸಂಸ್ಕಾರ ಯಾರು ಕಲಿಸ್ತಾರೆ ಈ ದೇಶದಲ್ಲಿ ಉಳಿಸ್ಕೊಂತಾನೆ. ಸಂಸ್ಕಾರ ಯಾರು ಕಲಿಸೋರು ಅವ್ನು ಅಪರಾಧ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ ಹುಡುಗಿ ನೋಡ್ಕೊಂಡು. ಸೊ ಅದರಿಂದ ಓದ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು, ವ್ಯಕ್ತಿತ್ವ ಕಲಿಸ್ಬೇಕು. ಅದಕ್ಕಿಂತ ದೈಹಿಕವಾಗಿ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ದೇಶಕ್ಕೋಸ್ಕರ ಇವತ್ತು ಈ ಊರಿಗೋಸ್ಕರ ನೀವು 50 ಜನ ಮಕ್ಕಳು ಬಂದು ನೀವು ಇದ್ ಮಾಡ್ತಿದ್ರಿ. ನೀವು ಯಾವ್ದೋ ಸ್ಕೀಮ್ಗೋಸ್ಕರನೋ ಇಲ್ಲ ಟೂರ್ಗೋಸ್ಕರನೋ ಇಲ್ಲ ಎಂಜಾಯ್ಮೆಂಟ್ಗೋಸ್ಕರ ಮಾತ್ರ ಬರಬೇಡಿ. ಅದಲ್ಲ, ಈ ಊರು ನಿಮಗೆ ಸನ್ಮಾನ ಮಾಡಿ ಕಳಿಸ್ಬೇಕು.
ಲಾಸ್ಟ್ ಹೋಗ್ಬೇಕಾದ್ರೆ ಮಕ್ಕಳಿಗೆ ಈ ಊರಿನ ಎಲ್ಲಾ ಜನರು ಮಕ್ಕಳಿಗೆ ಸನ್ಮಾನ ಮಾಡಿ ಕಳಿಸ್ಬೇಕು. ಅಂತ ಕೆಲಸವನ್ನ ನೀವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನೊಬ್ಬ ಶಾಸಕನಾಗಿ ಹೇಳ್ತೀನಿ, ನಿಮ್ ಕಾಲೇಜ್ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ. ಬಂದ್ರಪ್ಪ, ಡ್ಯಾನ್ಸ್ ಆಡಿದ್ರಪ್ಪ, ತಿಂದ್ರಪ್ಪ, ಹೋದ್ರಪ್ಪ ಅನ್ನೋದು ಪರಿಸ್ಥಿತಿ ಬೇಡ. ಈ ಊರನ್ನ ನೀವು ನೆನ್ಸ್ಕೋಬೇಕಾಗುತ್ತೆ, ಆ ತರ ಕೆಲಸ ಮಾಡ್ಬೇಕಾಗುತ್ತೆ. ಬಹುಶಃ ನಮ್ಮ ಮಕ್ಕಳು, ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ, ವಿಶೇಷವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ಈಗಾಗಲೇ ಕುಮಾರಸ್ವಾಮಿ ಜೊತೆ, ನಮ್ಮ ಕೇಂದ್ರ ಸಚಿವ ಜೊತೆ ಮಾತುಕತೆ ಆಗಿದೆ. ಫೈನಲ್ ಅಂತ ಮಾತುಕತೆಗೆ ನೆಕ್ಸ್ಟ್ ವೀಕ್ ಕರೀತಾ ಇದ್ದಾರೆ. ಒಂದು ದೊಡ್ಡ ಫ್ಯಾಕ್ಟರಿಯನ್ನ, ಅದು ಇವಾಗ ಡಿಸ್ಕ್ಲೋಸ್ ಮಾಡೋದಿಲ್ಲ, ಒಂದು ದೊಡ್ಡ ಫ್ಯಾಕ್ಟರಿಯನ್ನ ಸುಮಾರು 5,000 ರಿಂದ 10,000 ಕೆಲಸ ಕೊಡ್ತಕ್ಕಂಥ ಫ್ಯಾಕ್ಟರಿಯನ್ನ ಈಗಾಗಲೇ ಮುಳಬಾಗದ ಜಾಗ ನೋಡಕ್ ಹೇಳಿದ್ದಾರೆ. ನನಗಂತೂ ಒಬ್ಬ ಶಾಸಕನಾದ್ಮೇಲೆ ಎಷ್ಟು ಖುಷಿ ಆಗ್ತದೆ ಈ ಮಾತು ಕೇಳಿದೀನಿ. ನನ್ನ ಶಾಸಕನಾಗಿದ್ದ ಖುಷಿ ಆಗ್ಲಿಲ್ಲ, ಬಹುಶಃ ಅವ್ರ ಕರೆದು ಡಿಸ್ಕಷನ್ ಮಾಡಿದ ಖುಷಿ ಆಯ್ತು. ಅದ್ ಜಾಸ್ತಿ ಕಷ್ಟ ಬಿದ್ದಿದ್ಯಾ, ನಾನು ನಿಮ್ಗೆ ಕೊಡ್ಲೇಬೇಕು ಅಂದ್ರೆ KGF ಗೆ ಪ್ರೋಗ್ರಾಮ್ ಇದ್ದಿದ್ದನ್ನ ಕ್ಯಾನ್ಸಲ್ ಮಾಡಿ ಮುಳಬಾಗಲಿಗೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ 5 ರಿಂದ 7,000 ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಡಿಸ್ಕಷನ್ ನಡೀತಾ ಇದೆ. ಬಹುಶಃ ಅದು ಎಲ್ಲಿ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟನ್ನೋದು ಮುಂದಿನ ದಿವಸದಲ್ಲಿ ನಮ್ಮ ಮುಳಬಾಗದ ಯುವಕರಿಗೆ ಮುಂದಿನ ದಿವಸದಲ್ಲಿ ಕುಮಾರಸ್ವಾಮಿ ಅವರು ಖಂಡಿತವಾಗ್ಲೂ ನಮ್ಗೆ ಕೈ ಹಿಡಿತಾರೆ, ಆ ನಂಬಿಕೆ ನಮ್ಗಿದೆ. ಸೊ ಒಂದೇ ಹೇಳೋದು ಸ್ನೇಹಿತರೆ, ಯುವಕರನ್ನು ಮಾತಾಡೋದು, ಯಥೇಚ್ಛವಾಗಿ ಯುವಕರು ಯಾವ ದೇಶದಲ್ಲಿ ಇರ್ತಾರೆ ಆ ದೇಶ ಮುಂದೋಗ್ತದೆ. ಬಹುಶಃ 56% ಯುವಕರು ಭಾರತ ದೇಶದಲ್ಲಿ ಇದ್ದಾರೆ. ಇವತ್ತು ಯುವಕರ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ಬೋದು. ಇದು ಮುಳಬಾಗ್ಲಲ್ಲಿ ಇರ್ಬೋದು, ಇಲ್ಲಿ ಯುವಕರ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ಬೋದು. ನಿಮ್ಮ ಒಂದು ಈ ವಯಸ್ಸನ್ನ, ಈ ಒಂದು ಏಜ್ ಅನ್ನ, ಈ ಒಂದು ಥಾಟ್ಸ್ ಅನ್ನ, ಈ ಒಂದು ವಿಷನ್ ಅನ್ನ ಡೈವರ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಮುಂದಿನ ವಿಷನ್ ಕಟ್ಕೊಳ್ಳಿ. ಯಾವ ವ್ಯಕ್ತಿ ದೊಡ್ಡ ಕನಸು ಕಾಣ್ತಾನೆ ಅವನು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. ಯಾರು ಕನಸೇ ಕಾಣೋದಿಲ್ವಾ ಊರ್ನ ಬೇಕಾರೆ ಆಗ್ತಾನೆ. ಕನಸು ಕಾಣ್ಬೇಕು ನಾವು ಮಕ್ಕಳು, ಈ ಏಜ್ ಅಲ್ಲಿ ಕನಸು ಕಾಣ್ಬೇಕು. ನಾವ್ ಮಾಡ್ದಿರ್ತಕ್ಕಂಥ ಮನ್ಸು ಮಾಡ್ರೆ ಏನ್ ಬೇಕಾ ಮಾಡ್ಬೋದು. ಬಟ್ ಕನಸು ಕಾಣಿ, ಬಟ್ ದೊಡ್ಡ ಕನಸು ಕಾಣಿ, ನಿಮ್ ಮುಟ್ಟುವಂತ ಕನಸು ಕಾಣಿ ಅಂತ ಹೇಳ್ತಾ ಇವತ್ತು ಶಿಬಿರವನ್ನ ಯಥೇಚ್ಛವಾಗಿ ವಿಜೃಂಭಣೆಯಿಂದ ನಾವೆಲ್ಲ ಬರಮಾಡ್ಕೊಂಡು ಊರಿನಿಂದ ಮೆರವಣಿಗೆ ಮಾಡ್ಕೊಂಡ್ ಬಂದು ನಮಗೆ ಈ ಒಂದು ಸನ್ಮಾನ ಮಾಡಿ, ನಾನು ದಯವಿಟ್ಟು ನನ್ನ ಟೀಚರ್ಸ್ ಒಂದು ಮಾತು ನಿಮ್ಮ ಹತ್ರ ಕೇಳ್ತೀನಿ. ಚೇಂಜಸ್ ಅನ್ನೋದು ಫಸ್ಟ್ ನಮ್ಮಲ್ಲಿ ಬರ್ಬೇಕಾಗುತ್ತೆ. ನಾವು ವಿದ್ಯಾವಂತರು, ಭಗವಂತ ಈ ಒಂದು ನಮ್ಗೆ ಈ ಸ್ಥಾನ ಕೊಟ್ಟಿದ್ದಾರೆ, ಮಹೇಶ್ವರ ಈ ಸ್ಥಾನ ಕೊಟ್ಟಿದ್ದಾರೆ. ಬಹುಶಃ ಎಷ್ಟೋ ಜನ ನಮಗಿಂತ ಕೆಳಗಿರ್ತಕ್ಕಂಥ ಸ್ಥಾನದಲ್ಲಿ ಆಚೆ ಇದ್ದಾರೆ. ಇವತ್ತು ಭಗವಂತ ನಮ್ಗೆ ಟೀಚರ್ ಆಗಿ ಮಾಡಿದ್ದಾನೆ. ಚೇಂಜಸ್ ಅನ್ನ ನಮ್ಮಲ್ಲಿ ಬರ್ಲಿ. ಇನ್ನು ಮುಂದೆ ದಯವಿಟ್ಟು ಶಾಸಕರಿಗೆ ಹಾರಾಕಕ್ಕೆ ಹೋಗ್ಬೇಡಿ. ನಿಮ್ ಕೈ ಮುಗಿದು ಕೇಳ್ತೀನಿ, 5,000 ರೂಪಾಯಿ 6,000 ರೂಪಾಯಿ ಹಾರಕ್ಕೆ ವೇಸ್ಟ್ ಮಾಡಬಾರ್ದು. ಒಂದ್ ಸಂಪಂಗಿ ಗಿಡನ, ತೆಂಗಿನ ಗಿಡನ ಕೊಟ್ರೆ ನಾನು ತೋಟದಲ್ಲಿ ಹಾಕಂತೀನಿ. ಅಲ್ಲ, ಸೀರಿಯಸ್ ಹೇಳ್ತೀನಿ, ತೋಟದಲ್ಲಿ ಹಾಕಂತೀನಿ. ನಾನು ಹೂವು ನನ್ನ ಮೇಲೆ ಹಾಕಬಹುದು, ಹೂ ಗಿಡ ಕೊಟ್ರೆ ಹೂ ಬೆಳೆತೀನಿ, ವಾಪಸ್ ಕೊಡ್ತೀನಿ. ನಾನು ಸೀರಿಯಸ್. ಚೇಂಜಸ್ ಅನ್ನೋದು ಈ ಬಾಳ ಸಂದ್ರಿಂದ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ, ಆಯ್ತಲ್ವಾ? ನಾ ಏನ್ ಮಾಡ್ತೀನಿ, ತಗೊಂಡೋಗಿ ಇಲ್ಲ ಕಾರ್ಗೆ ಹಾಕ್ಬಿಟ್ಟು 3 ಗಂಟೆಗೆ ಆಚೆ ಹಾಕ್ತೀವಿ, ಮುಗಿದೈತದೆ. ಅದ ನೀವು ಗಿಡ ಕೊಟ್ರೆ ನನ್ನ ತೋಟ ಫ್ರೀ ಆಗಿದೆ, ಎಲ್ಲ ಹಾಕಂತೀನಿ. ಅಲ್ಲ, ಸೀರಿಯಸ್ ನೋಡಿ, ಎಷ್ಟು ಜನಕ್ಕೆ ಹಾರ ಹಾಕ್ಬೇಕು, ಇಲ್ಲ ಅಂತ ಹೇಳ್ತಲ್ಲ. ಅಷ್ಟು ದೊಡ್ಡ ಹಾರ ತಗೊಂಡೊಂದು ಹಾಕಿ ಸಮಾಜ ನಾವು ಕೆಡ್ಸಕ್ಕಿಂತ ನಾನು ಹೇಳ್ಬಾರ್ದು, ನನ್ನ ಬರ್ಡೇಗೆ ಹೊಟ್ಟೆ ಉರ್ದೈತೆ ನನಗೆ. ರಾಜಸೂಸಿ ಅಷ್ಟು ಗಿಡ ಕೊಟ್ಟಿದ್ರೆ, ಗಿಡ ನಾನು ತೊಡ್ದಲ್ಲ ಹಾಕಂತಿದ್ದೆ. ಅಟ್ಲೀಸ್ಟ್ ಒಂದು ತೆಂಗಿನ ಗಿಡ ಕೊಟ್ಟಿದ್ರೆ, ಒಂದು ತೆಂಗಿನ ಗಿಡ ಕೊಟ್ಟಿದ್ರೆ ನಾನು ನಿಮ್ ಹೆಸರು ಹಿಡ್ಕೊಂಡು ಬರ ಬೆಳಿತೈತಾ? ಅದಲ್ಲ, 3,000 ರೂಪಾಯಿ ಕೊಟ್ಟು ಹಾರ ಹಾಕೋಬಾರ್ದು, 300 ರೂಪಾಯಿ ಕೊಟ್ಟು ತೆಂಗಿನ ಗಿಡ ಹೋಗ್ಬೋದಾ? ನಾವ್ಯಾರು ಗಿಡ ಬಿಸಾಕಲ್ಲ, ಅರ್ಥ ಆಯ್ತಲ್ಲ. ಹಂಗಂದ್ ಬಗ್ಗೆ ಇವರೆಲ್ಲರೂ ಬೇಕಾರೆ ಹಾಕ್ಯಾರ, ನಂಗೇನ್ ಬೇಡಲ್ಲ. ಸೊ ದಯವಿಟ್ಟು ಮುಂದಿನ ದಿವಸ ಚೇಂಜಸ್ ಬರ್ಲಿ. ನಿಮ್ ಸ್ಕೂಲ್ಗೆ ಬಂದಾಗ, ನಿಮ್ ಊರಿಗೆ ಬಂದಾಗ ನೀವು ಇದನ್ನೆಲ್ಲ ಮಾಡಬಹುದು. ಗಿಡ ಕೊಟ್ರೆ ಅದನ್ನ ಗಿಡ ನಾನು ಬೆಳೆಸ್ತೀನಿ, ಅದಲ್ವಾ? ನನ್ನ ದಿವಸ ನಮ್ಗೆ ಅನುಕೂಲ ಆಗುತ್ತೆ. ನಾವೇ ವಿದ್ಯಾವಂತರ ಚೇಂಜಸ್ ಬಯಸಿಲ್ಲ ಅಂತಂದ್ರೆ ನಾವು ಬೇರೆಯವ್ರ ಕಡೆ ಚೇಂಜಸ್ ಹೆಂಗ್ ಬಯಸಕ್ಕಾಗುತ್ತೆ ಹೇಳಿ? ಹೌದಾನೆ? ಸೊ ಕಣ್ಣಿನ ದಿವಸ ಮುಳಬಾಗ ತಾಲೂಕಲ್ಲಿ ಮುಂದಿನ ದಿವಸ ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಮುಂದೆ ಹೋಗೋಣ. ನಮ್ಮ ಕನಸು, ನಮ್ಮ ಶ್ರೇಯ, ನಮ್ಮ ಏನು ವಿಷನ್ ಇದೆ, ಮುಳಬಾಗಿಲ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತು ಟೀಚರ್ಸ್ ಉದ್ದಿಮೆ ಇರ್ಬೋದು, ಯಥೇಚ್ಛವಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ರಿ. ಸೊ ಖಂಡಿತವಾಗಿ ನಾನು ಹೇಳಿದಕ್ಕೆ ಯಾವ್ದು ಇಲ್ಲ ಅಂತ ಹೇಳ್ತಾ ಒಳ್ಳೆ ಸಪೋರ್ಟ್ ಮಾಡ್ತಿದ್ರಿ. ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಒಳ್ಳೇದಾಗ್ಲಿ ಅಂತೆಲ್ಲ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿ, ನಮ್ಮ ನಾಯಕರೆಲ್ಲ ಕರೆದು ಉದ್ಘಾಟನೆ ಮಾಡಿ ಸನ್ಮಾನ ಮಾಡೋದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ, ಈ ಕಾರ್ಯಕ್ರಮ ಸಕ್ಸಸ್ ಆಗ್ಲಿ. 8 ದಿವಸ ಮಕ್ಕಳು 7 ಡೇಸ್ ಅಂದ್ರೆ 1 ವೀಕ್ ಮಕ್ಕಳು ಒಳ್ಳೇದ ಕೆಲಸ ಮಾಡಿ, ಇವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಲಿ ಅಂತ ಹೇಳ್ತಾ, ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ತಾ,
ಸೊ ಒಂದ್ ದಿವಸ ಇವತ್ತಾದ್ರೂ ಬಿಡುವಿದ್ರೆ ಒಂದು ಗಂಟೆ ನಾನು ಬಂದೋಗ್ತೀನಿ ಆಯ್ತಲ್ವಾ. ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದು ದಿವಸ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.